ನಾನು ಆ್ಯಡ್ ಮಾಡಿಟ್ಟಿದ್ದೀನಿ ಕಾರ್ಟಲ್ಲಿ. ಟೇಬಲ್ ಎಲ್ ಶೇಪಲ್ಲಿದೆ, ಒಂಥರ ಬಾರ್ ಟೇಬಲ್ ವಿತ್ ಸ್ಟೂಲ್ ಇದೆ. ಇದೊಂದು ಚೆನ್ನಾಗಿ ಅನ್ನಿಸ್ತು ನನಗೆ. ನಾವು ಬೇಕಾದರೆ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು ಅಥವಾ ಕೂತ್ಕೊಂಡು ಊಟ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಮಾತಾಡ್ಸಿ ಗಣೇಶ. ಗುಡ್ ಮಾರ್ನಿಂಗ್ ಗಣೇಶ. ನಿನ್ನೆ ನಾನು ಮ್ಯಾಕ್ಸಿಗೆ ಹೋಗಿದ್ದೆ, ಅಲ್ಲಿಂದ ಸ್ವಲ್ಪ ಬಟ್ಟೆ ತೊಗೊಂಡು ಬಂದೆ. ಅದು ಕ್ವಿಕ್ಕಾಗಿ ತೋರಿಸೋಣ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಫಸ್ಟ್ ತೆಗ್ದಿದ್ದೆ ನಂದು ಹಸ್ಬೆಂಡ್ಗೆ ಟೀ ಶರ್ಟ್ ತಂದೆ. ಇದು ನೋಡಿ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇದು ಒಂದು ತಗೊಂಡೆ. ಅದಾದಮೇಲೆ ಒಂದಿಷ್ಟು ಕುರ್ತಾಸ್ ತೊಗೊಂಡಿದ್ದೀನಿ ನನಗೆ. ಸೊ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಡೈಲಿ ವೇರ್ಗೆ ಅಂತ ಕುರ್ತಾ ತೊಗೊಂಡಿದ್ದೆ ಒಂದಿಷ್ಟು. ಇದು ಒಂದು ಜಾಸ್ತಿ ವೈಟೇ ಜಾಸ್ತಿ ಆಗಿಬಿಟ್ಟಿದ್ದಾವೆ ನನಗೆ. ಅಲ್ಲಿ ನೋಡಿದ್ದೆಲ್ಲ ವೈಟೇ ಕಲರಲ್ಲಿ ಇಷ್ಟ ಆಗ್ತಿತ್ತು. ಸೊ ತಂದಿರೋದ್ರಲ್ಲಿ ವೈಟ್ ಕಲರ್ ಜಾಸ್ತಿ ಇದೆ. ಇದು ಒಂದು ತಂದಿದ್ದೀನಿ. ನನಗೆ ಯಾಕೋ ನೋಡಿ ಇಷ್ಟ ಆಯಿತು, ಒಂಥರ ವಿಂಟೇಜ್ ಪ್ರಿಂಟ್ ಇದೆ ಅಂತ ತಗೊಂಡೆ. ಬಟ್ ನನ್ನ ಹಸ್ಬೆಂಡ್ ಮನೆಗೆ ಬಂದಮೇಲೆ ನರ್ಸ್ ಅಂತ ಕಾಮಿಡಿ ಮಾಡ್ತಾಯಿದ್ರು. ಅದಕ್ಕೆ ಇವಾಗ ಇದು ಬೇಡ, ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದಿದೆ. ಇದ್ರದ್ದೆಲ್ಲ ಪ್ರೈಸ್ $699 ಎಲ್ಲ ಕುರ್ತಾ ಸೇಮ್ ಪ್ರೈಸ್. ಆಮೇಲೆ ಇದು ಒಂದು ಸೆಟ್ ಇದೆ. ನನಗೆ ಒಂಥರ ಡಿಫ್ರೆಂಟ್ ಅನ್ನಿಸ್ತು, ಚೆನ್ನಾಗಿ ಇಷ್ಟ ಆಯಿತು ಅಂತ ತಗೊಂಡೆ. ಇದು $1299ಗೆ. ಇದು ಎರಡು ಥರ ಹಾಕೋಬಹುದು. ಈ ಥರ ಫ್ರಾಕ್ ಥರ ಇದೆ ಟಾಪ್ ಆ್ಯಕ್ಚುಲಿ ಮೇಲಿದ್ದು. ಸೊ ಇದು ಸಿಂಗಲ್ ಈ ಥರ ಬೇಕಾದರೂ ಈ ಥರನೂ ಹಾಕೋಬಹುದು. ಅದಕ್ಕೆ ಕೆಳಗಡೆ ಪಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ ಈ ಥರ. ಸೊ ನನಗೆ ಕುರ್ತಾ ಥರ ಬೇಕಾದರೂ ಕುರ್ತಾ ಥರ ಪೇರ್ ಮಾಡಿ ಆ ಥರನೂ ಹಾಕೋಬೋದು. ಸಿಂಗಲ್ ಬರೀ ಟಾಪ್ ಹಾಕ್ಕೊಂಡ್ರೆ ಒಂಥರ ಡ್ರೆಸ್ ಥರ ಆಗುತ್ತೆ, ಆ ಥರನೂ ಹಾಕೋಬೋದು. ಸೊ ಇದ್ರದ್ದು ಪ್ರೈಸ್ $1299. ಆಮೇಲೆ ನೆಕ್ಸ್ಟು ಅಷ್ಟೇ, ಏನಿಲ್ಲ. ನಮ್ಮ ಮಗನಿಗೆ ಆನೆಗೆ ಸಾಕ್ಸ್ ತೊಗೊಂಡೆ. ಇದು ಆ್ಯಂಟಿ ಸ್ಕಿಡ್ ಸಾಕ್ಸ್. ಇದಕ್ಕೆ ಸ್ವಲ್ಪ ಆ್ಯಂಟಿ ಸ್ಕಿಡ್ ಮಟೀರಿಯಲ್ ಏನೋ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಚಳಿ ಇದೆ, ಮಳೆಗೆ ಜಾಸ್ತಿ ಚಳಿ ಇದೆ ಅಂತ ಡೈಲಿ ಹಾಕೋಕ್ಕೆ ಅಂತ ತಗೊಂಡಿದ್ದೀನಿ. ಇದು ಅಷ್ಟೇ ತಗೊಂಡೆ. ಹೊರಗೆ ಹೋಗ್ತಾ ಇದ್ದೀವಲ್ಲ, ಹೊರಗೆ ಹೋದರೆ ಗುಂಡಣ್ಣಗೆ ಏನೋ ತಿನ್ಸೋಕ್ಕಾಗಲ್ಲ ಅಂತ ಕ್ವಿಕ್ಕಾಗಿ ಒಂದು ಆ್ಯಪಲ್ ಅವನಿಗೆ ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ. ಈಗ ಜಸ್ಟ್ ಬಿಸಿಲಿದೆ ಅಂತ ನಾನು ಗುಂಡಣ್ಣಗೆ ಬಿಸಿಲು ತೋರಿಸ್ಬಂದಿದ್ದೆ. ಇನ್ನೂ 5 ನಿಮಿಷನೂ ಆಗಿಲ್ಲ, ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಜೋರು. ಹಿಂಗೆ ಮಣಿಪಾಲಲ್ಲಿ. ಹೊಟ್ಟೆ ಹಸಿತಾ ಇದೆ. ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ದೀವಿ, ಬ್ರೇಕ್ಫಾಸ್ಟಿಗೆ ಕಾಯ್ತಾ ಇದ್ದೀವಿ, ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಗುಂಡಣ್ಣ ಅದು ತಿಂದು ಆಯಿತು, ಅವನ ಹೊಟ್ಟೆ ತುಂಬಿದೆ. ಸೊ ಅವನು ಫುಲ್ ಮಜಾ ಮಾಡ್ತಿದ್ದಾನೆ ಇವಾಗ. ಆಮೇಲೆ ಅವನು ನೈಲ್ ಕಟರ್ ಸೆಟ್, ಇದು ನೈಲ್ ಕಟ್ ಮಾಡ್ತೀವಿ. ಅವ್ನ ಶರ್ಟ್ಗೆ ಆ ನೈಲ್ ಕಟರ್ಗೆ ಎಲ್ಲ ಫುಲ್ ಮ್ಯಾಚ್ ಆಗಿದೆ.
ಚಿನ್ನು ಇರಮ್ಮ ಕಟ್ ಮಾಡೋಣ ನೈಲ್ಸ್ ಇರಪ್ಪ ಇರು ಚಿನ್ನು. ನೋಡು ಹೆಂಗ್ ಮಜಾ ಬರುತ್ತೆ ನೋಡು. ಸಿ ಹೌ ಫನ್ ಇಟ್ ಈಸ್. ಯಪ್ಪ ಕಷ್ಟ. ನಾವು ಇವಾಗ ಹೋಗ್ತಾ ಇದ್ದೀವಿ, ಬೆಳಿಗ್ಗೆ 10-11 ಗಂಟೆಗೆ ಹೋಗೋದು. ರೆಡಿಯಾಗಿ ಕೂತಿದ್ದೆ, ನಾನಂತೂ ಕೂತಿದ್ದೆಪ್ಪ ರೆಡಿಯಾಗಿ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಹೆವಿ ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೊಂಡ್ಬಿಟ್ರು. ಅದಕ್ಕೆ ಇವಾಗ 4 ಗಂಟೆ ಆಗ್ತಿದೆ, ಇವಾಗ ಹೋಗ್ತಾ ಇದ್ದೀವಿ. ಜೋರು ನಿದ್ದೆ ಹೊಡೆದಿದ್ದಾರೆ ಇಬ್ಬರು. ಇವಾಗ ಫಸ್ಟು ನಾವು ನನ್ನ ಹಸ್ಬೆಂಡ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಅವರು ಅಲ್ಲಿ ಲೆನ್ಸ್ ಕಾಲೇಜಲ್ಲಿ ಇಟ್ಟಿದ್ದಾರಂತೆ, ಸೊ ಅದು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಅದಾದಮೇಲೆ ರಾಮರಾಜಿಗೆ ಹೋಗ್ತೀವಿ. ರಾಮರಾಜಲ್ಲಿ ಏನಾದರೂ ಇಷ್ಟ ಆದರೆ ಅಲ್ಲಿ ಪರ್ಚೇಸ್ ಮಾಡಿ ಮುಂದೆ ಬುಕ್ ಮಾಡೋಕ್ಕೆ ಹೋಗಬೇಕು, ಇವನಿಗೆ ಕ್ಯಾನ್ವಸ್ ತೊಗೊಳಕ್ಕೆ, ಪೇಂಟಿಂಗ್ ಮಾಡೋಕ್ಕೆ. ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ, ತುಂಬ ದಿನ ಆದಮೇಲೆ ಬಿಸಿಲು ನೋಡ್ತಾ ಇದ್ದೀವಿ. ಮಳೆ ನೋಡಿ ಸಾಕಾಗಿತ್ತು. ವೆದರ್ ತುಂಬ ಚೆನ್ನಾಗಿದೆ. ಆದರೂ ಆವಾಗವಾಗ ಮಳೆ ಬರ್ತಾನೆ ಇದೆ. ಮಳೆ ಆದಮೇಲೆ ಬಿಸಿಲು ಆದಮೇಲೆ ಮಳೆ, ಈ ಥರ ವೆದರ್ ನಡೀತಾ ಇದೆ ಇವತ್ತು. ಗಂಡು ನಮ್ಮ ಗುಂಡಣ್ಣ ರೈಡ್ ಎಂಜಾಯ್ ಮಾಡ್ತಿದ್ದೇನೆ. ಜೋರು ನಿದ್ದೆ ಹೊಡೆದು ಇವಾಗ ಫ್ರೆಶ್ ಆಗಿ ಎದ್ದಿದ್ದಾನೆ. ಫ್ರೆಶ್ ಲೆಮನ್ ಥರ ಕಾಣ್ತಿದೆ ನನ್ನ ಮಗು. ಇನ್ನೂ ನಿದ್ದೆ ಹೋಗಿಲ್ಲ. ಇದು ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಿರೋ ಕಾಲೇಜು. ಅವರು ಪ್ರೊಫೆಸರ್ ಇದ್ದಾರೆ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಲ್ಲಿ. ಸೊ ಇಲ್ಲಿ ಲೆನ್ಸ್ ಇಟ್ಟಿದ್ದಾರೆ ಅವರು. ಸೊ ಲೆನ್ಸ್ ತಗೊಂಡು ಹೋಗೋಕ್ಕೆ ಬಂದಿದ್ದೀವಿ. ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ನಾವು ರಾಮರಾಜ್ಗೆ ಉಡುಪಿ ಬ್ರಾಂಚಿಗೆ ರೀಚ್ ಆಗಿದ್ದೀವಿ. ನೋಡೋಣ ಇಲ್ಲೇನಾದರೂ ಇಷ್ಟ ಆಗುತ್ತಾ ಅಂತ. ರಾಮರಾಜಲ್ಲಿ ನೋಡಿದ್ವಿ, ಕಲೆಕ್ಷನ್ಸ್ ಇರಲಿಲ್ಲ ಅಲ್ಲಿ, ಎಲ್ಲ ಹಳೆ ಕಲೆಕ್ಷನ್ ಇತ್ತು. ಇನ್ನೂ ಆರ್ಡರ್ ಕೊಟ್ಟಿದ್ದಾರೆ, ಬರುತ್ತೆ ಅಂತ ಹೇಳಿದರು. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಮುಂದೆ ಅನೈಗೆ ಪೇಂಟ್ ಮಾಡೋಕ್ಕಿದೆ. ಸೊ ಅದಕ್ಕೆ ಕ್ಯಾನ್ವಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಬುಕ್ ಮಾರ್ಕ್ ಶಾಪ್ಗೆ. ಇವಾಗ ಮಣಿಪಾಲಲ್ಲಿ ಇರೋದು ಬುಕ್ ಮಾರ್ಕ್ ಶಾಪ್ ಅಂತ ಇದೆ, ಸ್ಟೇಷ್ನರಿ ಶಾಪ್, ಅಲ್ಲಿಗೆ ಬಂದಿದ್ದೀವಿ. ಏನು ಮಾಡೋಣಮ್ಮ ಚಿನ್ನ, ಓನ್ ಮಾಡೋಣ ಇವತ್ತು ಹೇಳು. ಹಾಂ, ಏನು ಮಾಡೋದು ನಿಂದು? ಕ್ಯಾನ್ವಾಸ್ ಪೇಂಟಿಂಗ್ ಮಾಡೋಣ. ಕ್ಯಾನ್ವಾಸ್ ಪೇಂಟಿಂಗ್, ಎಸ್. ಡೇಂಗ್. ಇವಾಗ ನಾವು ಗುಂಡಂದು ಕ್ಯಾನ್ವಾಸ್ ಪೇಂಟಿಂಗ್ ಮಾಡ್ತಾ ಇದ್ದೀವಿ, ಹ್ಯಾಂಡ್ ಪ್ರಿಂಟ್ ಮತ್ತು ಫುಟ್ ಪ್ರಿಂಟ್ ತಗೊಂಡು. ಸೊ ಇದಕ್ಕೆ ಪೇಂಟ್ ನಾವೇನು ಆರ್ಟಿಫಿಷಿಯಲ್ ಪೇಂಟ್ ಯೂಸ್ ಮಾಡ್ತಿಲ್ಲ. ಕಾಫಿ ಹಾಕಿ ಮತ್ತು ಅರಿಶಿನ ಹಾಕಿ ಅದರದ್ದು ಪೇಸ್ಟ್ ಮಾಡಿಕೊಂಡು ಅದೇ ನೀರು ಪೇಂಟ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಈ ಥರ ನಾವು ಕ್ಯಾನ್ವಾಸ್ ತೊಗೊಂಡು ಬಂದಿದ್ದೀವಿ ಬೇರೆ ಬೇರೆ ಸೈಜ್ ಆ್ಯಂಡ್ ಶೇಪಲ್ಲಿ. ದೊಡ್ಡದಿದೆ, ಎಲ್ಲ 2-3 ಶೇಪಲ್ಲಿ ಸೈಜಲ್ಲಿ ಶೇಪಲ್ಲಿ ತೊಗೊಂಡು ಬಂದಿದ್ದೀವಿ. ಸೊ ಇವಾಗ ನನ್ನ ಹಸ್ಬೆಂಡು ಕಾಲೇಜಲ್ಲಿ ಕೇಳಿದ್ರಂತೆ ಅವ್ರ ಕಲೀಗು, ಅವರು ಎಲ್ಲ ಮಕ್ಕಳದು ಪೇಂಟಿಂಗ್ಸ್ ಆ ಥರ ಎಲ್ಲ ಕಲೆಕ್ಟ್ ಮಾಡ್ತಿದ್ದಾರಂತೆ. ಸೊ ನಮ್ಮದು ಗುಂಡಣ್ಣ ಇನ್ನೂ ಚಿಕ್ಕವನಲ್ಲ, ಪೇಂಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಐಡಿಯಾ ಮಾಡಿ ಪೇಂಟ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಗೋ ನಿಂದು ಪೇಂಟ್ ಮಾಡೋಣ. ಕ್ಯಾನ್ವಾಸ್ ಪೇಂಟಿಂಗ್ ಮಾಡೋಣ, ಲೆಟ್ಸ್ ಸ್ಟಾರ್ಟ್. ಇವಾಗ ಇದು ಸೈಜ್ನ ಮೀಡಿಯಮ್ ಸೈಜ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಕಾಲೇಜಲ್ಲಿ ಕೊಡೋಕ್ಕಂತ.
ಮನೆಯಲ್ಲಿ ಮಾಡೋಕ್ಕೆ ಒಂದು ಇಟ್ಕೊಂಡಿದ್ದೀನಿ, ಮತ್ತು ನನ್ನ ಹಸ್ಬೆಂಡ್ಗೆ ಕೇಬನಲ್ಲಿ ಇಡೋಕ್ಕೆ ಒಂದು ಬೇಕು ಅಂತ ಚಿಕ್ಕದು ಒಂದು ಮಾಡ್ಕೊಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಕಾಫಿ ಫಸ್ಟು ಅರಿಶಿನ ತಗೊಂಡು ಅರಿಶಿನದ್ದು ಇಲ್ಲಿ ನೀರು ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಮಾಡೋಣ ಅಂತ. ಗುಂಡು ಇವಾಗ ದೊಡ್ಡ ಚಾಲೆಂಜ್ ಇದೆ ಗುಂಡಣ್ಣ ಜೊತೆ ಮಾಡೋದು ಇದನ್ನು. ಗುಂಡು ಇದೆ, ಕೈ ಎದ್ದು. ವಿನಿ ಅಕ್ಕ ನೋಡು, ವಿನಿ ಅಕ್ಕ ಜೂಜು 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 ಜೂಜು. ಗುಂಡ ಇದು ನೋಡು, ತೋರ್ಸಣ ಹೆಂಗಾಗಿದೆ ನೋಡು, ನೋಡು ನಿನ್ ಕಾಲು. ಈ ಥರ ಆಗಿದೆ. ಅಷ್ಟು ಪರ್ಫೆಕ್ಟ್ ಏನು ಬರಲ್ಲ. ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಒಂದು ಪೇಂಟಿಂಗ್ ಎಕ್ಸ್ಪೀರಿಯೆನ್ಸ್ ನಮಗೆ ಮಾಡ್ಕೊಳ್ಳೋಕ್ಕಿತ್ತು. ಅದಕ್ಕೆ ಅದು ಒಂದು ಮಾಡಿ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್.